ಅಲ್ಲಮ ಪ್ರಭುದೇವರು ಶರಣ ಸಾಹಿತ್ಯ ಪರಂಪರೆಯಲ್ಲಿ ಬಹಳ ಎತ್ತರದ ವಚನಕಾರ. ಎಲ್ಲ ಶರಣರಿಗೂ ಗುರುವಿನ ಸ್ಥಾನದಲ್ಲಿದ್ದು ಮಾರ್ಗದರ್ಶನ ಮಾಡಿದವರು. ಉಪನಿಷತ್ತಿನ ಋಷಿಗಳಿಗೆ ಯಾವುದರಲ್ಲಿಯೂ ಕಡಿಮೆ ಇಲ್ಲದ ಹಾಗೆ ದೈವಜ್ಞಾನವನ್ನು ಕನ್ನಡ ಭಾಷೆಯಲ್ಲಿ ಕಟ್ಟಿಕೊಟ್ಟಂಥವರು. ಆದರೆ ಅವರ ಬೆಳಗಿನ ವಚನಗಳನ್ನು ಅರ್ಥೈಸಿಕೊಳ್ಳುವಲ್ಲಿ ಮಹಾನ್ ಪಂಡಿತರು ಸೋತಿರೋದಂತೂ ಸುಳ್ಳಲ್ಲ. ಅವರ ದೈವದ ಕಲ್ಪನೆ, ದೈವದ ಇರವಿನ ಬಗ್ಗೆ ಹೇಳಿರುವಂತಹ ಮಾತುಗಳು ಮಾತ್ರ ಅದ್ಭುತ. ಅವರು ಹೀಗೆ ಹೇಳ್ತಾರೆ: ನೆಲದ ಮರೆಯ ನಿಧಾನದಂತೆ, ಮುಗಿಲ ಮರೆಯಲಡಗಿದ ಮಿಂಚಿನಂತೆ, ಬಯಲ ಮರೆಯಲಡಗಿದ ಮರೀಚಿಯಂತೆ, ಶಬ್ದದ ಮರೆಯ ನಿಶ್ಶಬ್ದದಂತೆ, ಕಂಗಳ ಮರೆಯಲಡಗಿದ ಬೆಳಗಿನಂತೆ ಗುಹೇಶ್ವರ ನಿಮ್ಮ ನಿಲುವು ಅನ್ನುವಂಥದ್ದು. ನೆಲದ ಆಳದಲ್ಲಿ ಇರುವಂತಹ ಹುದುಗಿಸಿಟ್ಟ ಅಥವಾ ಪ್ರಕೃತಿದತ್ತವಾಗಿರುವಂತಹ ಸಂಪತ್ತಿನ ಹಾಗೆ ಮರೆಯಲ್ಲಿ ಆ ದೈವದ ಅಸ್ತಿತ್ವ ಇದೆ. ಮುಗಿಲ ಮರೆಯಲ್ಲಿ ಇರುವಂತಹ ಮಿಂಚಿನ ಹಾಗೆ ಸಂದರ್ಭ ಬಂದಾಗ ಮಾತ್ರ ಅದು ತನ್ನನ್ನು ತಾನು ತೋರ್ಪಡಿಸಿಕೊಳ್ಳುವ ಹಾಗೆ. ಮತ್ತು ಈ ಬೇಸಿಗೆಯ ಸಮಯದಲ್ಲಿ ಕಾಣುವ ಬಿಸಿಲು ಕುದುರೆಯಂತೆ, ಮರೀಚಿಯಂತೆ, ಮೃಗಜಲದಂತೆ ಕಾಣುತ್ತೆ, ಹತ್ತಿರ ಹೋದರೆ ಸಿಗೋದಿಲ್ಲ. ಹಾಗೆ ಶಬ್ದಕ್ಕೆ ಮೂಲವಾಗಿರುವಂತಹ ಅದರ ಮರೆಯಲ್ಲಿರುವಂತಹ ನಿಶ್ಶಬ್ದದಂತೆ ಮತ್ತು ಕಣ್ಣಲ್ಲಿರುವಂತಹ ಬೆಳಕಿನ ಹಾಗೆ ಆ ದೈವದ ಸ್ವರೂಪ, ಅಸ್ತಿತ್ವ ಇದೆ ಅನ್ನೋದು ಈ ವಚನದ ಮಾತು.